ನೀರು ಹಾಕಿದ್ರೆ ಸಾಕಾಗತ್ತೆ. ಇದನ್ನ ಮಾಡ್ಕೊಳ್ತೀನಿ ನಾನು. ಎಂತ ಹೇಳಿದ್ದಾರೆ ಎಂತ ಹೇಳಿದ್ದಾರೆ ಹೇಳು ಹೇಳು, ಇಲ್ಲದ್ರೆ ನೋಡ್ಲಿಕ್ಕೆ ಬಿಡಲ್ಲ. ಹಾ ಹೇಳು. ಬಿಸಿ ಬಿಸಿ ಚಂದ ಅಲ್ಲ? ಹರೇ ಕೃಷ್ಣ, ಶುಭ ದಿನ ಎಲ್ರಿಗೂ. ಹೇಗಿದ್ದೀರಾ ಎಲ್ಲ? ನಮ್ಮ ಕಡೆ ಮಳೆ ಅತಿಯಾಗಿರೋದ್ರಿಂದ ಮಕ್ಕಳಿಗಂತೂ ಡೈಲಿ ರಜೆ ಸಿಗ್ತಾ ಉಂಟು. ಹಾಗಾಗಿ ಇವತ್ತು ಅಷ್ಟೇ ಮಕ್ಕಳೆಲ್ಲ ಮನೆಯಲ್ಲಿದ್ದಾರೆ. ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ, ಮನೇಲಿ ಇವತ್ತು ರೊಟ್ಟಿ ಮಾಡಿದ್ದೆ. ಬಟ್ ನಾನು ಹನಿ ಇವತ್ತು ಸ್ಪೆಷಲಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಸಫಲ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ವಿ. ಓಟ್ಸಿದ್ದು ನಾನು ಓಟ್ಸ್ ಒಂದ್ಸಲ ಟೇಸ್ಟ್ ಮಾಡಬೇಕು ಅಂತ ತರಲಿಕ್ಕೆ ಹೇಳಿದ್ದೆ. ಹಾಗಾಗಿ ಸಫಲ ಓಟ್ಸ್ ತಂದಿದ್ರು. ಹಾಗಾಗಿ ಯೂಟ್ಯೂಬ್ ಮಾಡಿಕೊಂಡು ಫಸ್ಟ್ ಟೈಮ್ ಸಫಲ ಓಟ್ಸ್ ಮಾಡ್ತಾಯಿದ್ವಿ. ಹೇಗೆ ಬರುತ್ತೋ ಗೊತ್ತಿಲ್ಲ. ನನ್ನ ಮಗ ಅಂತೂ ಬಂದು ಅಮ್ಮ ಏನು ಮಾಡ್ತಾಯಿದ್ಯಾ ಅಂತ ಕೇಳ್ತಾ ಇದ್ದಾನೆ. ಹಾಲು ಹಾಕಿ ಸ್ವಲ್ಪ ಮಾಡ್ತಾಯಿದ್ದೀವಿ. ಯಾವ ಥರ ಬರುತ್ತೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಬೇರೆ ತಿಂತಾಯಿದ್ದೀವಿ. ಹಾಗಾಗಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಹಾಕೋಣ ಅಂತ ಬನಾನ ಇತ್ತು, ಮನೇಲಿ ತಂದಿದ್ದು ಬಾಳೆಹಣ್ಣಿತ್ತು, ಅದನ್ನ ಕಟ್ ಮಾಡಿ ಕೊಡ್ತಾಯಿದ್ದಾರೆ ಮಕ್ಕಳು. ಅದಕ್ಕೆ ನಾನು ಹೇಳಿದೆ, ನೀವೇನಾದರೂ ಕಟ್ ಮಾಡೋದನ್ನ ಯಾರಾದರೂ ನೋಡಿದರೆ ಮತ್ತು ಬಾಳೆಹಣ್ಣನ್ನೇ ತಿನ್ನೋದು ಬಿಡ್ತಾರೆ ಅಂತ. ಕೃಷ್ಣ ಅಂತೂ 2 ಕೈಯಲ್ಲಿ ಮಾಡ್ತಾಯಿದ್ದ. ಅಂತೂ ಇಂತೂ ಸಫಲ ಓಟ್ಸ್ ಆಯಿತು. ಬಟ್ ವಿಷಯ ಏನಪ್ಪ ಅಂದರೆ, ನಾವು ಇಬ್ಬರಿಗೆ ಮಾಡೋಕ್ಕೆ ಹೋಗಿ ಅದೊಂದು 4-5 ಜನಕ್ಕೆ ಆಗುವಷ್ಟು ಆಗಿತ್ತು. ಮತ್ತೇನು ಮಾಡೋದು ಅಂತ ಇಬ್ಬರು ತಿಂದ್ವಿ. ಅವಳು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ತಿಂದಳು, ನಾನು ಹಾಗೆ ತಿಂದೆ, ಸಾಕು ಸ್ವೀಟ್ ಅಂತ. ಬೆಳಿಗ್ಗೆ ಹೊತ್ತು ಸ್ವಲ್ಪ ಸ್ವೀಟ್ ತಿನ್ನೋಕ್ಕೆ ಇಷ್ಟ ಆಗಲ್ಲ ನನಗೆ, ಹಾಗಾಗಿ. ಬಟ್ ಪರವಾಗಿಲ್ಲ, ಚೆನ್ನಾಗಿತ್ತು. ಫಸ್ಟ್ ಟೈಮ್ ಅಲ್ವಾ, ಏನೋ ಒಂಥರ ಟೇಸ್ಟ್ ಇಷ್ಟ ಆಯಿತು. ಹಾಗೆ ನನ್ನ ಮಗ ತಿನ್ನಲಿಲ್ಲ, ಮತ್ತು ಸಂಜೆಗೂ ಅದೇ ಆಗುತ್ತೆ ಅಂತ ಹಾಗೆ ಇಟ್ಟೆ. ಅದು ಫಸ್ಟ್ ಟೈಮ್ ಮಾಡಿದೆಲ್ಲ ಗೊತ್ತಾಗಲಿಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಆಯ್ತು ಅಷ್ಟೇ. ಇನ್ನು ಅಮ್ಮ ಹೇಳಿದರು, ನಾನು ಸಂಜೆ ತಿಂತೀನಿ, ನನಗೀಗ ಬೇಡ ಅಂತ. ಅಷ್ಟೊತ್ತಿಗೆ ನನ್ನ ಮಗ ಹೇಳ್ದ, ಇನ್ನು ಮೊಬೈಲ್ ಚಿತ್ರ ಮಾಡಬೇಕು, ನನಗೆ ಮೊಬೈಲ್ ಕೊಡು ಅಂತ. ಅದಕ್ಕೆ ಅವನಿಗೆ ಮೊಬೈಲ್ ತೋರಿಸ್ತಾ ಇದ್ದೆ. ಏನು ಚಿತ್ರ ಮಾಡ್ತೀಯಪ್ಪ ಮಾಡು ಅಂತ. ಅವನಿಗೆ ಡ್ರಾಯಿಂಗಲ್ಲೆಲ್ಲ ಸ್ವಲ್ಪ ಆಸಕ್ತಿ ಜಾಸ್ತಿ, ಹಾಗಾಗಿ ಏನಾದರೂ ಒಂದು ಮಾಡ್ತಾ ಇರ್ತಾನೆ. ನಾನು ಮತ್ತೆ ಜಾಸ್ತಿ ಏನು ಹೇಳಕ್ಕೆ ಹೋಗಬೇಡ, ಮಾಡಬೇಡ ಅಂತ. ಯಾಕಂದರೆ ಮಕ್ಕಳಿಗೆ ಕೆಲವರು ಸಣ್ಣದ್ರಿಂದಲೇ ಡ್ರಾಯಿಂಗ್ ಮಾಡ್ತಾ ಅಲ್ವಾ ಕಲಿಯೋದು. ಹಾಗಾಗಿ ಅವನಿಗೆ ಹೇಗೆ ಇಷ್ಟ ಬೇಕು ಹಾಗೆ ಇಷ್ಟ ಬಂದಾಗ ಮಾಡು ಅಂತ ಹೇಳ್ತಾ ಇರ್ತೀನಿ. ಆಲ್ಮೋಸ್ಟ್ ಚೆನ್ನಾಗಿ ಮಾಡ್ತಾನೆ ನೋಡಿಕೊಂಡು. ಹಾಗಾಗಿ ಇವಾಗ ಮೊಬೈಲ್ ಚಿತ್ರನೂ ಮೊಬೈಲ್ ಫ್ರಂಟ್ ಸೈಡ್ ಹೇಗಿದೆ ಹಾಗೆ ಬ್ಯಾಕ್ ಸೈಡ್ ಹೇಗಿದೆ ಅದೇ ಥರ ಬಿಡಿಸಿದ್ದ. ಅದಕ್ಕೆ ಚೆನ್ನಾಗಾಗಿದೆ ಅಂತ ಹೇಳಿದೆ. ಅವ್ನು ಡ್ರಾಯಿಂಗ್ ಎಲ್ಲ ಮಾಡಿದರೆ ಫಸ್ಟ್ ನನಗೆ ತೋರಿಸೋದ್ರು, ಏನಾದರೂ ಮಾಡಿ ಅಮ್ಮ ನೋಡು ಹೇಗಾಗಿದೆ ಅಂತ. ಹಾಗೆ ಬೆಳಿಗ್ಗೆ ಕೆಲಸ ಎಲ್ಲ ಮುಗಿಸಿ ತಿಂಡಿ ಎಲ್ಲ ತಿಂದು ಫುಲ್ಲು ಕೆಲಸ ಎಲ್ಲ ಇತ್ತು. ಆಮೇಲೆ ನಾನು ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಸಂಜೆ ಅಷ್ಟೊತ್ತಿಗೆ ಮತ್ತೆ ಓಟ್ಸ್ ತಿಂತಾಯಿದ್ದೀವಿ. ಇವತ್ತು ಫುಲ್ ಡೇ ಇದ್ದೇ ಕೆಲಸ ನಮಗೆ. ಓಟ್ಸ್ ಜಾಸ್ತಿ ಮಾಡಿದ್ನ ಬಿಸಾಡಬಾರ್ದಲ್ವ ಅಂತ ಮತ್ತೆ ಏನು ಮಾಡೋದು ಅಂತ ಸಂಜೆಗೂ ತಿಂತಾಯಿದ್ದೀನಿ. ಸ್ವಲ್ಪ ಬಿಸಿ ಮಾಡಿ ಹಾಲು ಹಾಕಿ ಬಿಸಿ ಮಾಡಿ ಮತ್ತೆ ತಿಂತಾಯಿದ್ದೀನಿ. ಇವಾಗ ಅಮ್ಮನೂ ತಗೊಂಡಿದ್ರು, ಬಟ್ ಅಮ್ಮನವರೆಲ್ಲ ಸಕ್ಕರೆ ಹಾಕಿ ತಿಂದರು. ಒಂದ್ಸಲ ಅನಿಸ್ತು, ಈ ಡಯೆಟೆಲ್ಲ ಮಾಡೋರು ದಿನ ಓಟ್ಸ್ ತಿಂತಾರಲ್ಲ, ಅದು ಹೇಗಪ್ಪ ತಿಂತಾರೆ ಅಂತ. ಬಟ್ ಇದನ್ನ ಸ್ಮೂತಿ ಮಾಡಿ ಕುಡಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅನಿಸುತ್ತೆ. ಬಟ್ ಇದಷ್ಟೊಂದು ಅಂದರೆ ಡೈಲಿ ತಿನ್ನೋಷ್ಟೇನು ಇಷ್ಟ ಆಗಲಿಲ್ಲ ನನಗೆ. ಬಟ್ ಓಕೆ ಇತ್ತು. ಆಮೇಲೆ ನನ್ನ ಮಗನ ಶುರುವಾಯಿತು, ಅಮ್ಮ ನಾಡ್ದು ನನ್ನ ಬರ್ಡೇಗೆ ಗಿಫ್ಟ್ ಕೊಡಬೇಕು ಅಂತ. ಜುಲೈ 14 ಅವ್ನ ಬರ್ಡೇ ಇದೆ. ಹಾಗಾಗಿ ಮೊದಲೇ ಹೇಳ್ತಾ ಇದ್ದೆ, ಅಮ್ಮ ನನ್ನ ಬರ್ಡೇ ಇದೆ, ಗಿಫ್ಟ್ ಬೇಕು ಅಂತ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಏನು ಗಿಫ್ಟ್ ಕೊಡೋದು ಮಾರಾಯ ಅಂತ. ಡ್ರೆಸ್ಸೆಲ್ಲ ಎಂತೂ ತೆಗಿಯೋಕ್ಕಿದೆ, ಅದೇ ಗಿಫ್ಟ್ ನಿನಗೆ ಅಂತ. ಇದಲ್ಲ, ನನಗೆ ಗಿಫ್ಟೆಲ್ಲ ಪ್ಯಾಕ್ ಮಾಡಿ ಕೊಡಬೇಕು ಅಂತ. ಏನು ಕೊಡ್ತೀಯ ಹೇಳು ಅಂತ. ಅವನಿಗೆ ದೊಡ್ಡ ಬೈಕು ಬೇಕಂತೆ, ದೊಡ್ಡ ಬೈಕ್ ಗಿಫ್ಟ್ ಕೊಡಬೇಕಂತೆ. ಅದಕ್ಕೆ ನೋಡೋಣ ನಾಡ್ದಲ್ಲ ಅಂತ ಹೇಳಿದೆ ನಾನು. ಇಲ್ಲ ಇವಾಗಲೇ ಬುಕ್ ಮಾಡು, ನಾಡ್ದು ಅಷ್ಟೊತ್ತಿಗೆ ಬರುತ್ತಲ್ವಾ ಅಂತ. ಇನ್ನು ಬರ್ಡೇ ಮುಗಿಯೋವರೆಗೂ ಹೇಳ್ತಾ ಇರ್ತಾನೆ, ಏನು ಗಿಫ್ಟ್ ಕೊಡ್ತೀಯ ಅಂತ. ಅವನಂದರೆ ಮೊಬೈಲೆಲ್ಲ ನೋಡ್ತಾ ಇರ್ತಾನಲ್ಲ, ಹಾಗಾಗಿ ಬರ್ಡೇ ದಿನ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದಾನೆ. ಅದಕ್ಕೆ ನಂಗೆ ಸ್ಯಾಲ್ರಿ ಆಗಿಲ್ಲ, ನೆಕ್ಸ್ಟ್ ಟೈಮ್ ಕೊಡಿಸ್ತೀನಿ ಸ್ಯಾಲ್ರಿ ಬಂದಮೇಲೆ ಅಂತ. ಮತ್ತು ಅದು ಇದು ಅಂತ ಹೇಳಿ ಏನಾದರೂ ಒಂದು ಕೊಡ್ತೀನಿ ಮಾರಯ್ಯ ಅಂತ ಸಮಾಧಾನ ಮಾಡಿದೆ ನಾನು. ಹಾಗೆ ಇನ್ನು ನೈಟ್ ಸ್ವಲ್ಪ ನನಗೆ ಕೆಲಸ ಎಲ್ಲ ಇದೆ. ಸೊ ಹಾಗಾಗಿ ಬ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ. ಶುಭ ದಿನ ಎಲ್ರಿಗೂ. ಬೆಳಗಿನ ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಪುಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಯಾಕೆಂದರೆ ತುಂಬ ದಿನ ಆಗಿತ್ತು ಪುಟ್ಟು ಮಾಡಿದೆ. ಅವತ್ತು ನಾವು ಕೇರಳ ಅಂದರೆ ಕುಂಜತ್ತೂರು ಹೋಗಿದ್ದಾಗ ನಿಮಗೆ ಗೊತ್ತೇ ಇದೆ, ನಾವು ಏನವರು
ಹರೀಶಣ್ಣ ಮತ್ತು ನವ್ಯ ನಮಗೆ ಪುಟ್ಟು ಮಾಡೋ ಒಂದು ಪಾತ್ರೆ ತೆಕ್ಕೊಟ್ಟಿದ್ರು. ಅದಾದಮೇಲೆ ನಾನು ಒಂದೇ ಸಲ ಬಂದು ಮಾಡಿದ್ದು, ಆಮೇಲೆ ಮಾಡೇ ಇರಲಿಲ್ಲ. ಸೊ ಹಾಗಾಗಿ ಪುಟ್ಟು ಮಾಡೋಣ ಅಂತ ಪುಟ್ಟು ರೈಸ್ ಥರ ಕೇಳಿದರೆ ಅಕ್ಕಿ ಪುಡಿ, ಹಾಗಾಗಿ ತಂದಿದ್ದರು. ಹಾಗಾಗಿ ಅದಕ್ಕಂತಲೇ 2 ದಿನಕ್ಕಿಂತ ಮುಂಚೆನೇ ನಾನು ಮೊಳಕೆ ಕಟ್ಟಿದ ಸಾರು ಮಾಡೋಣ ಅಂತ ಕಾಳುಗಳನ್ನೆಲ್ಲ ನೆನೆ ಹಾಕಿದ್ದೆ. ಚೆನ್ನಾಗಿ ಮೊಳಕೆನೂ ಬಂದಿತ್ತು. ಪುಟ್ಟಿಗೆ ಕಡಲೆಕರಿ ಅಥವಾ ನಾನ್ ವೆಜ್ ಏನಾದರೂ ಸಾಂಬಾರಿದ್ದರೆ ಚೆನ್ನಾಗಿರುತ್ತಲ್ವ, ಹಾಗಾಗಿ ಇವತ್ತು ಮೊಳಕೆ ಕಟ್ಟಿದ ಸಾರು ಮಾಡ್ತಾಯಿದ್ದೀನಿ. ಇದು ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಒಂದು ತವಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಣ್ಣ ಪೀಸ್ ಒಂದು ಚಕ್ಕೆ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅದನ್ನ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಮೆಣಸು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು, ನಾನಿಲ್ಲಿಂದ 7ರಿಂದ 8 ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಸೋಂಪಿನ ಕಾಳಿದೆಯಲ್ವ ಅದನ್ನು ಹಾಕ್ಕೊಳ್ಳಿ. ಹಾಗೆ ಈರುಳ್ಳಿ ಒಂದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಎಲ್ಲ ಒಟ್ಟಿಗೆ ಹುರಿಬೇಕು. ಇದನ್ನ ಸಣ್ಣೂರಿನಲ್ಲೇ ಇಟ್ಟು ಹುರ್ಕೊಳ್ಳೋಣ. ಹಾಗೆ ಒಂದು ಟೊಮೆಟೊನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಬರಬೇಕು. ಸಣ್ಣೂರಿನಲ್ಲೇ ಫ್ರೈ ಮಾಡ್ಕೊಳ್ಳಿ, ಆವಾಗ ಅಡಿ ಹಿಡಿಯಲ್ಲ. ಹಾಗಾಗಿ ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಲಾಸ್ಟಿಗೆ ಕಾಯಿ ತುರಿನೂ ಹಾಕ್ಕೊಳ್ಳಿ. ಅಂದರೆ ಟೊಮ್ಯಾಟೊ, ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಕಾಯಿ ತುರಿ ನಾನಿಲ್ಲಿ 1 ಇಡೀ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಜನ ಜಾಸ್ತಿ ಇದ್ದೀವಲ್ಲ, ಹಾಗಾಗಿ ಸಾಂಬಾರು ಜಾಸ್ತಿ ಬೇಕಾಗತ್ತೆ ಅಂತ. ಇವಾಗ ಆ ಮಸಾಲೆನ ತಣ್ಣಗಾಗಕ್ಕೆ ಬಿಟ್ಟು ಅದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು. ಹಾಗೆ ರೈಸ್ ಪುಡಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಈ ಥರ ಕಲಿಸ್ಕೊಬೇಕು. ಇದಕ್ಕೆ ಶಾಪಲ್ಲೇ ಸಿಗುತ್ತೆ, ನಿಮ್ಗೆ ಗೊತ್ತು, ಪುಟ್ಟು ರೈಸ್ ಪೌಡರ್ ಅಂತ. ಸೊ ಅದನ್ನೇ ಯೂಸ್ ಮಾಡಬೇಕು. ಆ ಕೆಟ್ಟಿಗೆ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕಂದ್ರೆ ಆ ಪುಡಿ ಥಂಡಿ ಆಗಬೇಕು, ಅಷ್ಟು ನಾವು ನೀರು ಹಾಕಿ ಕಲಿಸಿದ್ರೆ ಸಾಕು. ಇವಾಗ ಅದನ್ನ ಕಲಸಿ ಒಂದು 10 ನಿಮಿಷ ಹಾಗೆ ಬಿಡೋಣ ಬಾಯಿ ಮುಚ್ಚಿ. ಅಷ್ಟೊತ್ತಿಗೆ ನಾವಿಲ್ಲಿ ಸಾಂಬಾರು ರೆಡಿ ಮಾಡ್ಕೊಳ್ಳೋಣ. ಸಾಂಬಾರಿಗೆ ನಾನಿಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆನ ಹಾಕಿ ಸ್ವಲ್ಪ ಸಾಸಿವೆನ ಹಾಕಿ ಅದು ಸಿಡಿದ ಮೇಲೆ ಟೊಮೆಟೊ, ಈರುಳ್ಳಿನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ನಾನಿಲ್ಲಿ ಒಂದು ಕಾಯಿ ಮೆಣಸನ್ನು ಕೂಡ ಹಾಕ್ಕೊಳ್ತೀನಿ, 1ರಿಂದ 2 ಚೆನ್ನಾಗಾಗತ್ತೆ ಅಂತ. ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ದಿದ್ರೆ ತೊಂದರೆ ಇಲ್ಲ. ಇವಾಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಕೂಡ ಹಾಕ್ಕೊಳ್ಬೇಕು. ನೀವು ಬೇಕಿದ್ರೆ ಇಲ್ಲಿ ಶುಂಠಿ ಹಾಗೂ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಕೂಡ ಹಾಕ್ಕೊಳ್ಬೋದು. ನಾನು ಬೇಡ ಅಂತ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಾಯಿ ಮೆಣಸು ಕೂಡ 1-2 ಹಾಕ್ಕೊಂಡೆ. ಇವಾಗ ಇದನ್ನ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ, ಹಾಗೆ ಟೊಮೆಟೊ, ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ನಾವು ರುಬ್ಕೊಂಡಿರೋ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನೋಡಬಹುದು ನೀವು ಮಸಾಲೆ ಯಾವ ಥರ ಬಂದಿದೆ ಅಂತ. ತುಂಬಾ ಪರಿಮಳ ಇರುತ್ತೆ. ಚಕ್ಕೆ ಹಾಗೆ ಸ್ವಲ್ಪ ಸೋಂಪು ಕೂಡ ಹಾಕಿದ್ದೀವಲ್ಲ, ಹಾಗಾಗಿ ಒಂಥರ ಬೇರೆ ಟೇಸ್ಟೇ ಕೊಡುತ್ತೆ. ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಹೊತ್ತು ಕುದಿಸಿ, ನಾನು ಮೊಳಕೆ ಕಟ್ಟಿದ ಕಾಳುಗಳನ್ನೆಲ್ಲ ಬೇಯಿಸ್ಕೊಂಡು ಇಟ್ಟಿದ್ದೆ. ಬೇಯಿಸ್ಕೊಂಡು ಇಟ್ಟಮೇಲೆ ನಾನಿಲ್ಲಿ ಮಸಾಲೆಗೆ ಒಗ್ಗರಣೆ ಕೊಟ್ಟು ಆ ಮೊಳಕೆ ಕಟ್ಟಿದ ಕಾಳುಗಳನ್ನ ಇದು ಚೆನ್ನಾಗಿ ಕುದ್ಮೇಲೆ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸಿ ಇಟ್ಕೊಂಡಿದ್ದೆ. ಅದಾದಮೇಲೆ ನಾನು ಇದಕ್ಕೆ ಮಸಾಲೆಗೆ ಒಗ್ಗರಣೆ ಕೊಟ್ಟು ಮಸಾಲೆ ಕುದ್ಮೇಲೆ ಆ ಮೊಳಕೆ ಕಾಳುಗಳನ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಸಾಂಬಾರು ಕೂಡ ರೆಡಿ ಆಯಿತು. ತುಂಬಾ ಚೆನ್ನಾಗಿ ಬಂದಿತ್ತು ಸಾಂಬಾರಂತೂ, ತುಂಬಾ ಟೇಸ್ಟಿ ಆಗಿತ್ತು. ಒಂಥರ ಡಿಫ್ರೆಂಟ್ ಸ್ಟೈಲಲ್ಲಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಪುಟ್ಟು ರೆಡಿ ಮಾಡಿ ತಿನ್ನೋದೊಂದೇ ಬಾಕಿ. ನೀವು ಅಷ್ಟೇ ಒಂದ್ಸಲ ಈ ಸಾಂಬಾರನ್ನ ಟ್ರೈ ಮಾಡಿ. ಖಾಲಿ ಕಡಲೆಕಾಳು ಹಾಕಿ ಕೂಡ ಮಾಡಬಹುದು. ನಾನಿಲ್ಲಿ ಎಲ್ಲ ಕಡಲೆಕಾಳು ಹಾಗೆ ಹೆಸರು ಕಾಳು ಹಾಗೆ ಹುರುಳಿಕಾಳು ಇದೆಯಲ್ಲ, ಇದು 3 ಮೊಳಕೆ ಕಟ್ಟಿ ನಾನು ಹಾಕಿದ್ದೀನಿ. ಓಕೆ, ಇವಾಗ ಸಾಂಬಾರು ರೆಡಿ ಆಗಿದೆ. ನೆಕ್ಸ್ಟ್ ಇವಾಗ ನಾವು ಪುಟ್ಟು ರೆಡಿ ಮಾಡೋಣ. ನಾನು ಸಣ್ಣ ಕುಕ್ಕರಲ್ಲಿ ನೀರು ಹಾಕಿ ಇದನ್ನ ಬಿಸಿಗಿಡ್ತಾ ಇದ್ದೀನಿ. ಇದಕ್ಕೆ ವಿಸಿಲ್ ಹಾಕೋಕ್ಕಿಲ್ಲ, ಇದು ನೀರು ಬಿಸಿ ಆಗೋವರೆಗೂ ವೆಯ್ಟ್ ಮಾಡೋಣ. ನಾವು ಸ್ವಲ್ಪ ನೀರು ಹಾಕಿದರೆ ಸಾಕು. ಹಾಗೆ ನಾನಿವಾಗ ಟೀನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಟೀ ಒಂದ್ಸಲ ಆದರೆ ಮತ್ತು ಸ್ವಲ್ಪ ಆರುತ್ತಲ್ಲ, ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮಲ್ಲೂ ಆಗುತ್ತೆ ಅಂತ. ಹಾಗಾಗಿ ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೆ ನಾನು. ಇವಾಗ ನೋಡಬಹುದು ನೀವಿಲ್ಲಿ ಹಬ್ಬೆ ಹೋಗ್ತಾ ಇದೆ ಮೇಲ್ಗಡೆ. ಇವಾಗ ನಾವು ಪುಟ್ಟುಗೆ ರೆಡಿ ಮಾಡೋಣ. ಪುಟ್ಟು ಪಾತ್ರೆ ತುಂಬಾ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯ್ತಿದ್ದು, ತುಂಬ ಕ್ಯೂಟಾಗಿದೆ. ಇವಾಗ ಇದರೊಳಗಡೆ ಅದರ ಸಣ್ಣದೊಂದು ಹೋಲ್ ಥರ ರೌಂಡ್ ಶೇಪಲ್ಲಿ ಒಂದು ಬರುತ್ತಲ್ಲ, ಅದನ್ನ ಹಾಕ್ಕೊಂಡು ಆಲ್ರೆಡಿ ಆವಾಗಲೇ ನೆನೆಸಿಟ್ಟಿದ್ದ ಅಕ್ಕಿ ಹಿಟ್ಟಿದೆಯಲ್ಲ, ಅದನ್ನ ಇದರೊಳಗಡೆ ಹಾಕ್ಕೊಂಡ್ರೆ ಆಯಿತು. ಇವಾಗ ನೋಡಬಹುದು ನೀವು, ಮೊದಲಿಗೆ ಸ್ವಲ್ಪ ಕಾಯಿ ತುರಿನೂ ಬೇಕಾಗತ್ತೆ ಇದಕ್ಕೆ.
ಕಾಯಿ ತುರಿನ ಮೊದಲು ಈ ಪಾತ್ರೆ ಒಳಗಡೆ ಹಾಕ್ಕೊಂಡು ಆಮೇಲೆ ನಾವು ಹಿಟ್ಟನ್ನು ಇದರೊಳಗಡೆ ಹಾಕ್ಕೊಳ್ಬೇಕು. ಅಂದರೆ 2 ಲೇಯರಲ್ಲಿ ಫಸ್ಟ್ ಸ್ವಲ್ಪ ಕಾಯಿನ ಹಾಕ್ಕೊಂಡು ಆಮೇಲೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮತ್ತೆ ಮಿಡ್ಲಲ್ಲಿ 1 ಲೇಯರ್ ಕಾಯಿ ತುರಿನ ಹಾಕ್ಕೊಂಡು ಮತ್ತೆ ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕಿ ಹಾಗೆ ಮೇಲ್ಗಡೆ ಲಾಸ್ಟಿಗೆ ಸ್ವಲ್ಪ ಕಾಯಿ ತುರಿನ ಹಾಕಿ ಮುಚ್ಚಿಗಿಟ್ರೆ ಆಯಿತು. ಇದೇ ರೀತಿ ಬಾಳೆಹಣ್ಣು ಕೂಡ ಹಾಕ್ಕೊಂಡು ಮಾಡ್ತಾರೆ. ಅಂದರೆ ಕಾಯಿ ಬದಲಿಗೆ ಬಾಳೆಹಣ್ಣು ಕೂಡ ಹಾಕಿ ಮಾಡ್ತಾರೆ. ಅದು ಕೂಡ ತುಂಬಾ ಚೆನ್ನಾಗಾಗತ್ತಂತೆ. ಅದನ್ನು ಒಂದ್ಸಲ ಟ್ರೈ ಮಾಡಬೇಕು ನನಗೆ. ಇವಾಗ ಇದೆಲ್ಲ ಹಾಕಿದ್ಮೇಲೆ ಬಾಯಿ ಮುಚ್ಚಳ ಮುಚ್ಚಿ ಕುಕ್ಕರ್ ಮೇಲೆ ಇದನ್ನ ಇಟ್ಟರೆ ಆಯಿತು. ತುಂಬಾ ಸುಲಭ. ನಂಗೆ ಫಸ್ಟ್ ಟೈಮ್ ಮಾಡುವಾಗ ಇದು ಇಷ್ಟು ಈಸಿ ಅಂತ ಗೊತ್ತೇ ಇರಲಿಲ್ಲ ನನಗೆ. ಇವಾಗ ಇಲ್ಲಿ ಮೇಲ್ಗಡೆ ಕುಕ್ಕರ್ ಪಾತ್ರೆಯಲ್ಲಿ ಒಂದು ಸಣ್ಣ ಹೋಲಿದೆ, ಅದರಲ್ಲಿ ಹಬೆ ಹೋಗೋವರೆಗೂ ನಾವು ಬಿಡಬೇಕು. ಅದರಲ್ಲಿ ಹಬೆ ಹೋಗೋಕ್ಕೆ ಶುರು ಮಾಡಿದಾಗ ಅದು ಬೆಂದಿದೆ ಅಂತ ಅರ್ಥ. ಓಕೆ, ಇವಾಗ ನೋಡುವ ಪುಟ್ಟು ಯಾವ ರೀತಿ ಬಂದಿದೆ ಅಂತ. ನಾವು ಅಕ್ಕಿ ಹಿಟ್ಟನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಥಂಡಿ ಮಾಡ್ಕೊಳ್ಬೇಕು. ಇಲ್ಲಾಂದರೆ ನಾವು ಈ ಥರ ಪುಟ್ಟು ತೆಗೆಯುವಾಗ ಅದು ಪುಡಿ ಆಗುತ್ತೆ, ಚೆನ್ನಾಗಿ ಬರಲ್ಲ. ಹಾಗಾಗಿ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ. ಓಕೆ, ಪುಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಬಿಸಿ ಬಿಸಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ, ನೋಡ್ಬೋದು ನೀವು. ಓಕೆ, ಇನ್ನು ಟೇಸ್ಟ್ ಮಾಡಬೇಕು. ಹಾಗೆ ಮಕ್ಕಳಿಗೂ ಇಷ್ಟ ಆಗುತ್ತಾ ಇಲ್ವಾ ಅಂತ ನೋಡಬೇಕು. ನನಗಂತೂ ತುಂಬ ಇಷ್ಟ. ನನ್ನ ಮಗಂದು ಸ್ವಲ್ಪ ಪ್ರಾಬ್ಲಮ್ಮು, ಅವ್ನಿಗೆ ಇಷ್ಟ ಆದರೆ ಮಾತ್ರ ತಿನ್ನೋದು ಅವನು, ಇಲ್ಲಾಂದರೆ ತಿನ್ನಲ್ಲ. ಫಸ್ಟ್ ಟೈಮ್ ನನಗೆ ನವ್ಯನ ಮನೇಲಿ ತಿನ್ನುವಾಗ ತುಂಬಾ ಇಷ್ಟ ಆಗಿತ್ತು. ಸೊ ಹಾಗಾಗಿ ಅವರು ನನಗೆ ಆ ಪಾತ್ರೆನ ಗಿಫ್ಟ್ ರೀತಿಯಲ್ಲಿ ಕೊಟ್ಟರು, ನೀನು ಮನೇಲಿ ಮಾಡ್ಕೊ ಅಂತ. ಥ್ಯಾಂಕ್ ಯು ನವ್ಯ. ಇವಾಗ ಒಂದ್ಸಲ ವೀಡಿಯೋ ನೋಡಿದರೆ ಗೊತ್ತಾಗುತ್ತೆ, ನೋಡ್ತಾರೆ ಇಲ್ವೋ ಗೊತ್ತಿಲ್ಲ. ಓಕೆ, ಇವಾಗ ತಿಂಡಿ ಎಲ್ಲ ಆದಮೇಲೆ ನಮ್ಮ ಮನೇಲಿ ಇವತ್ತು ಬುಧವಾರ ಅವ್ರಿಗೆ ಬೇರೆ ಯೂನಿಫಾರ್ಮ್ ಹಾಕೋಕ್ಕೆ ಇದ್ದಿದ್ದು. ಸೊ ನಾನೇನು ಮಾಡಿದ್ದೆ, ಅದನ್ನ ಒಂದು ಗಾಡ್ರೇಜಲ್ಲಿ ಇಟ್ಟಿದ್ದೆ. ನಂಗೆ ಅದು ಮರ್ತು ಹೋಗಿತ್ತು ಯಾವ ಗಾಡ್ರೇಜಲ್ಲಿ ಇಟ್ಟಿದ್ದೆ ಅಂತ. ನಾನು ಇಟ್ಟಿದ್ದೊಂದು ಗಾಡ್ರೇಜಲ್ಲಿ, ನಾನು ಹುಡುಕಿದೊಂದು ಗಾಡ್ರೇಜಲ್ಲಿ. ಸೊ ಹಾಗಾಗಿ ಇಡೀ ಗಾಡ್ರೇಜ್ ಬಟ್ಟೆನೆಲ್ಲ ತೆಗೆದು ಆಮೇಲೆ ಫ್ಲಾಶ್ ಆಯಿತು, ನಾನು ಈ ಗಾಡ್ರೇಜಲ್ಲಿ ಇಟ್ಟಿದ್ದು ಅಂತ. ನಿಮಗೂ ಈ ಥರ ಏನಾದರೂ ಆಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ತುಂಬ ನನ್ನ ಮಗಳು ಬೈತಿದ್ಲು, ನೀನು ಎಲ್ಲಿ ಹುಡುಕ್ತಿದ್ಯಾ ಅಮ್ಮ ಅಂತ. ಸೊ ಅದೊಂದು ಬೆಳಗ್ಗೆನೇ ಮೂಡ್ ಔಟ್ ಆಯಿತು. ಆಮೇಲೆ ಅವ್ರಿಗೆ ತಿಂಡಿ ಎಲ್ಲ ಕೊಟ್ಟು ಅವ್ರನ್ನ ಕಳಿಸಿ ಇನ್ನು ನನ್ನ ದಿನ ಶುರುವಾಗತ್ತೆ. ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೆ. ಇದೆಲ್ಲ ಒಂದಿಷ್ಟುದ್ದ ಬಂದಿತ್ತು, ಇಲ್ಲೊಂದೆರಡು, ಇದೆಲ್ಲ ಇಷ್ಟುದ್ದ ಬಂದಿತ್ತು. ನಿನ್ನೆ ರಾತ್ರಿವರೆಗೂ ಸರಿ ಇತ್ತು. ಇವಾಗ ನೋಡ್ತೀನಿ ಕೊತ್ತಂಬರಿ ಸೊಪ್ಪು ಇಲ್ಲ. ಇಲ್ಲಿ ತಗೊಂಡೋಗಿದ್ಯಾ ಎಂತ ಅಂತಲೇ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಅಪರೂಪಕ್ಕೆ ಅಷ್ಟು ದೊಡ್ಡದಾಗಿತ್ತು, ಒಂದಿಷ್ಟು ಎತ್ತರ ಆಗಿತ್ತು. ಇಲ್ಲೊಂದು ಕೊತ್ತಂಬರಿ ಸೊಪ್ಪು ಇಲ್ಲ. ಬೆಳಿಗ್ಗೆನೆ ಮೂಡ್ ಔಟ್. ಅಷ್ಟು ಚೆನ್ನಾಗಿ ಬೆಳೆದಿತ್ತು ಕೊತ್ತಂಬರಿ ಸೊಪ್ಪು, ಅಪರೂಪಕ್ಕೆ ಅಷ್ಟು ಚೆನ್ನಾಗಿ ಬೆಳೆದಿತ್ತು. ಅದು ಇಷ್ಟು ಉದ್ದಾಗಿತ್ತು, ಖುಷಿಯಾಗಿತ್ತು. ನಾನು ನಿಮ್ಗೆ ಸ್ವಲ್ಪ ಉದ್ದಾದ್ಮೇಲೆ ಅಂದ್ರೆ ಸ್ವಲ್ಪ ಚೆನ್ನಾಗಿ ಚಿಗುರೊಡೆದ್ಮೇಲೆ ಸ್ವಲ್ಪ ಉದ್ದಾದ್ಮೇಲೆ ತೋರ್ಸೋಣ ಅಂತಿದ್ದೆ ಕೊತ್ತಂಬರಿ ಸೊಪ್ಪು. ಇವಾಗ ನೋಡ್ತೀನಿ ಇಲ್ಲ, ನಂಗೆ ಅಳುನೇ ಬಂತು. ಅಷ್ಟು ಕಷ್ಟಪಟ್ಟು ಮಾಡಿ ಏನೋ ಒಂದು ಆಗ್ತಾ ಇದೆ ಅನ್ನುವಾಗ ಹೀಗಾದ್ರೆ ಬೇಜಾರಾಗುತ್ತಲ್ವಾ. ಹಾಗೆ ಇವಾಗ ಪುಟ್ಟು ತಿನ್ನೋಣ ಬನ್ನಿ. ಬಿಸಿ ಪುಟ್ಟು ರೆಡಿ ಆಗಿದೆ. ಅವ್ರದ್ದೆಲ್ಲ ಆಯ್ತು, ನಂದೇ ಲೇಟು. ನಿಮಗೆ ಗೊತ್ತಲ್ಲ, ನಾನು ಯಾವಾಗಲೂ ಲೇಟ್. ಈಗ ಸ್ವಲ್ಪ ಬೇಗ, ಇಲ್ಲಾಂದ್ರೆ 9-9:15 ಆಗುತ್ತೆ. ಇವತ್ತು 8 ಕಾಲ ಆಯ್ತು ಅಷ್ಟೇ. ಸಾಂಬಾರಂತೂ ಪರಿಮಳ ಬರ್ತಾ ಉಂಟು. ಕೃಷ್ಣನು ತಿಂದ ಸ್ವಲ್ಪ. ಸೂಪರ್. ತುಪ್ಪ ಮಾಡಬೇಕು ಅಂತ ಮೊನ್ನೆಯಿಂದ ಇಷ್ಟು ಹಾಲಿನ ಕೆನೆ ತೆಗೆದಿಟ್ಟಿದ್ದೀನಿ. ಇವಾಗ ತುಪ್ಪ ಮಾಡಬೇಕು. ನಿನ್ನೆ ಸಂಜೆ ಮಾಡಬೇಕಿತ್ತು, ಬಟ್ ಕರೆಂಟ್ ಇರಲಿಲ್ಲ, ಹಾಗಾಗಿ ಇವಾಗ ಮಾಡ್ತಾ ಇದ್ದೀನಿ. ಇದು ಇವಾಗ ಹಾಕಿ ಮಿಕ್ಸಿಗೆ ಸ್ವಲ್ಪ ಹದ ಬಿಸಿನೀರು ಹಾಕಿದ್ರೆ ಸಾಕಾಗತ್ತೆ. ಇದನ್ನ ಮಾಡ್ಕೊಳ್ತೀನಿ ನಾನು. ಇದನ್ನೇನು ಶೇರ್ ಮಾಡಲ್ಲ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರತ್ತಲ್ಲ ತುಪ್ಪ ತೆಗಿಯೋದು ಹೇಗೆ ಅಂತ. ನೋಡಿ ಇಷ್ಟು ಬೆಣ್ಣೆ ಸಿಕ್ತು. ಇದನ್ನು ಇವಾಗ 1-2-3 ಸಲ ವಾಶ್ ಮಾಡಿ ಇಟ್ಟರೆ ನಾಳೆ ಬೆಳಿಗ್ಗೆ ನಾನು ತುಪ್ಪ ಮಾಡೋದು. ಎಷ್ಟು ಪಾತ್ರೆ ಇದೆ ನೋಡಿ. ತುಪ್ಪ ಇದೆಯಲ್ವಾ, ಮಾಡೋದು ಕಷ್ಟ ಅಲ್ಲ. ಅಂದರೆ ಅದು
ಪಾತ್ರೆಲ್ಲ ಅಂದರೆ ಮಿಕ್ಸಿಲೆಲ್ಲ ಅಂಟ್ಕೊಳ್ತಲ್ಲ ಅದನ್ನ ತೊಳೆಯೋದೇ ತುಂಬ ಕಷ್ಟ. ಪಾತ್ರೆಲೆಲ್ಲ ಹಾಗೇ ಇರುತ್ತೆ. ಅದೇ ಒಂದು ದೊಡ್ಡ ಕಷ್ಟ. ಪಾತ್ರೆ ವಾಶ್ ಮಾಡೋಕ್ಕೆ ತುಂಬ ಕ್ಲೀನಾಗಿ ತೊಳಿಬೇಕಾಗತ್ತೆ. ಅದು ಬೆಣ್ಣೆದೆಲ್ಲ ಅದರಲ್ಲೇ ಉಳಿದಿರುತ್ತಲ್ವ ಮಿಕ್ಸಿನಲ್ಲಿ, ಹಾಗಾಗಿ ತೊಳೆಯೋದೇ ಒಂದು ಕಷ್ಟ. ಅದೆಲ್ಲ ಆದಮೇಲೆ ಇನ್ನೂ ಸ್ವಲ್ಪ ತೊಂಡೆಕಾಯಿ ಹಾಗೆ ಕಡಲೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಇದ್ದೀನಿ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲಿಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಬೇವು ಸೊಪ್ಪು ಹಾಕ್ಕೊಂಡಾದ್ಮೇಲೆ ಈರುಳ್ಳಿ ಹಾಕ್ಕೊಂಡು, ಈರುಳ್ಳಿ ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿರೋ ತೊಂಡೆಕಾಯಿನ ಹಾಕ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಂಡು ಇದನ್ನ ಬೇಯೋಕ್ಕೆ ಬಿಡಬೇಕು ನಾವು ಸ್ವಲ್ಪ ಹೊತ್ತು. ಓಕೆನಾ? ತುಂಬ ನೀರು ಹಾಕೋದೇನು ಬೇಡ, ಸ್ವಲ್ಪ ನೀರು ಹಾಕಿದರೆ ಸಾಕು, ಅದು ಬೇಯುತ್ತೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸಿದರೆ ಚೆನ್ನಾಗಿ ಬೇಯುತ್ತೆ. ನೀರು ಹಾಕೋ ಅವಶ್ಯಕತೆ ಇರಲ್ಲ. ಹಾಗೆ ತೊಂಡೆಕಾಯಿ ಸ್ವಲ್ಪ ಬೆಂದಮೇಲೆ ನಾನು ಆಲ್ರೆಡಿ ಆವಾಗಲೇ ಕಡಲೆನ ಬೇಯಿಸಿಟ್ಕೊಂಡಿದ್ದೆ. ಸ್ವಲ್ಪ ಉಪ್ಪು ಹಾಕಿ ಅದನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಇದಕ್ಕೆ ಮಸಾಲೆನ ಆ್ಯಡ್ ಮಾಡಿದರೆ ಆಯಿತು. ಮಸಾಲೆಗೆ ಏನೆಲ್ಲ ಹಾಕಬೇಕು ಅಂತ ಹೇಳಿದರೆ ಪುಡಿ ಮಸಾಲೆ ಇದು. ನೀವು ಒಂದು ಪಾತ್ರೆ ಅಂದರೆ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು 8ರಿಂದ 10 ಮೆಣಸು, ಅಂದರೆ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಜಾಸ್ತಿ ಇದ್ದರೆ ಜಾಸ್ತಿ, ಕಡಿಮೆ ಇದ್ದರೆ ಕಡಿಮೆ. 8-10 ಮೆಣಸನ್ನು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಕೊತ್ತಂಬರಿ 1-2 ಚಮಚ, ಹಾಗೆ ಜೀರಿಗೆ 1 ಚಮಚ, 1-2-3 ಬೆಳ್ಳುಳ್ಳಿ ಹೆಸರು, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಸ್ವಲ್ಪ ಕಾಯಿ ಹಾಕ್ಕೊಂಡು ಅದೇ ಬಾಣಲೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿ ತೆಗೊಂಡ್ರೆ ಆಯಿತು. ಅದಾದಮೇಲೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ಮೊದಲು ಮೆಣಸು, ಆಮೇಲೆ ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಪುಡಿಯಾಗಿ. ಅದಾದಮೇಲೆ ಲಾಸ್ಟಿಗೆ ಕಾಯಿ ಹಾಕ್ಕೊಂಡು ಒಂದು ಸುತ್ತು ತಿರುಗಿಸಿದ್ರೆ ಆಯಿತು, ಚೆನ್ನಾಗಿ ಪುಡಿ ಆಗುತ್ತೆ. ಇವಾಗ ಇದನ್ನ ನಾವು ಬೇಯಿಸ್ಕೊಂಡಿರೋ ತೊಂಡೆಕಾಯಿ ಹಾಗೂ ಕಡಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಊರಿನಲ್ಲಿ ಒಂದು 5 ನಿಮಿಷ ಬಿಟ್ಟರೆ ಚೆನ್ನಾಗಿ ಮಸಾಲೆ ಹಸಿ ಸ್ಮೆಲ್ ಹೋಗುತ್ತೆ. ತೊಂಡೆಕಾಯಿ ಅದನ್ನ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ತೊಂಡೆಕಾಯಿ ಹಾಗೂ ಕಡಲೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಇದು ತುಂಬಾ ಟೇಸ್ಟಿ ಆಗುತ್ತೆ ಪಲ್ಯ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ. ಸಾಂಬಾರೆಲ್ಲ ಆದಮೇಲೆ ನಿಮ್ಗೆ ಗೊತ್ತೇ ಇರುತ್ತೆ ಒಂದು ಮನೆ ಕೆಲಸ ಎಷ್ಟಿರುತ್ತೆ ಅಂತ. ಹಾಗೆ ಎಲ್ಲ ಮನೆ ಕೆಲಸನೂ ಮಾಡಿಕೊಂಡೆ. ಅಮ್ಮ ಇರೋದ್ರಿಂದ ಅಷ್ಟೊಂದು ಕೆಲಸ ಇರಲ್ಲ ಇವಾಗ, ಹಾಗಾಗಿ ಗುಡಿಸಿ ಒರೆಸ್ತೀನಿ. ಅಮ್ಮ ಪಾತ್ರೆ ಎಲ್ಲ ಆಲ್ಮೋಸ್ಟ್ ಅಮ್ಮನೇ ತೊಳಿತಾರೆ. ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು ಅಮ್ಮನ ಕೆಲಸ. ಒಂದೊಂದು ಸಲ ನಾನು ಪಾತ್ರೆ ತೊಳಿತೀನಿ. ಅದಾದಮೇಲೆ ನೆಲ ಎಲ್ಲ ಒರೆಸಿ ಇವಾಗ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನದ ಊಟ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇವತ್ತು ಎಲ್ಲ ನನ್ನ ಫೇವ್ರೇಟೇ ಇತ್ತು. ಇನ್ನು ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಮಕ್ಕಳು ಬರ್ತಾರೆ, ಆಮೇಲೆ ನಾನು ನಿಮಗೆ ಸಿಗ್ತೀನಿ ಸಂಜೆ ಅಷ್ಟೊತ್ತಿಗೆ. ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡಿ. ದಂಡು ಬಂತು ಸ್ಕೂಲಿಂದ, ಯೂನಿಫಾರ್ಮ ಹೊಸದು ಎಂತ ಇದೆಂತಕ್ಕೆ ಮಾರಾಯ ಇಷ್ಟು. ಆಯ್ತು, ಇವನಿಗೆ 2 ಯೂನಿಫಾರ್ಮ್, ಇವೊಂದು ಮೊನ್ನೆ ಸಿಕ್ಕಿದೆ, ಇವಳ್ದು ಹಾಕಿ ಮೇಡಮ್ ರೆಡ್ ಜೊತೆನಾ. ದೆಪ್ಪುಗ ಪ್ಯಾಂಟ್ ಸಾರಿ ಉಂಟಾ? ಪ್ಯಾಂಟ್ ಸಾರಿ ಉಂಟಾ? ಹಾ ತೆಗಿಯುವ ನಿಲ್ಲು. ಬಂದು ಕೂಡ್ಲೆ ಕೈ ತೊಳಿಲಿಕ್ಕಿಲ್ಲ ಗಲೀಜಿನವ. ಕೈ ತೊಳಿ. ಟಾಪ್ ಎಷ್ಟುದ್ದ ಉಂಟು? ಇದು ನೀ ಕಾಲೇಜಿಗೆ ಹೋಗೋದು ಒಳ್ಳೇದಾಯ್ತು. ಇಲ್ದಿದ್ರೆ ಅವಳು ಉದ್ದ ಆಗುದು, ಬೇಗ ಒಂಟೆ ಆಗುದು. ಇಪ್ಪಡು ಇರ್ಲಿ, ಅವಳಿಗೆ ಮೊನ್ನೆದಷ್ಟೇ. ಜನ ಕೂಡ ಬರ್ಪಿ ವರ್ಷ ಕೂಡ ದೇತವನ್ವಾ ಇರ್ಲಿ, ಪರವಾಗಿಲ್ಲ. ಸಮಾಧಾನ ಆಯ್ತಾ? ಚಮಚ ಕೊರ್ಲ ಗಂಜಿ ದೊಡ್ಡ ಕೆಂಚಿ. ಪ್ಯಾಂಟ್ ನೋಡು ನೆಲದಲ್ಲಿ ಹೋಗ್ತಾ ಉಂಟು. ಬಂದು ಕೂಡ್ಲೆ ಅವನಿಗೆ ತಗೊಂಡು ಬಂದ್ ಕೂಡ್ಲೆ ಬಿಸಿ ಉಂಟು ಅಲ್ಲಿ. ನಮ್ಮ ಗ್ರೈಂಡರ್ ಇಲ್ಲ, ನಮ್ಮ ಗ್ರೈಂಡರ್ ಸರಿ ಮಾಡ್ಲಿಕ್ಕೆ ತಗೊಂಡೋಗಿದ್ದಾರೆ. ಇನ್ನು ನಾಡ್ದು ಕೃಷ್ಣನ ಬರ್ಡೇಗೆ ಸೇನೆ ದಡ್ಡಿ ಎಲ್ಲ ಅದು ಕೋಟ್ ಇತ್ತೇನೆ ಪಾಡು. ಕೋಟ್ ಸರಿ ಉಂಡತ, ಕೋಟ್ ಅದನ್ನ ಹಾಕಿದ್ರೆ ಆಯ್ತು. ಇದು ಮಾತ್ರ ಅಂದ ಕೋಟು ತುಂಬುದ ಪಾಡೋಲಿ. ಎಂತ ಹೇಳಿದ್ದಾರೆ? ಹೇಳು. ಇಲ್ಲದ್ರೆ ನೋಡ್ಲಿಕ್ಕೆ ಬಿಡಲ್ಲ. ಹೇಳಿದ್ರೆ ಮಾತ್ರ ಹೇಳು. ಹಾಗಾದ್ರೆ ಬೇಡ ಕೊಡು. ಹಾಗಾದ್ರೆ ಹೇಳು. ಮಿಸ್ ಏನ್ ಹೇಳಿದ್ರೆ ಹೇಳು.
ನಾನು ಬಂದ ಕೂಡಲೇ ಮೊಬೈಲ್ ನೋಡಬಾರ್ದು ಅಂತ ಹೇಳಿದೆ. ಅದಕ್ಕೆ ಅವನು ಹೇಳೋದು ಮಿಸ್ ಹೇಳಿದ್ರು, ನಾನು ಒಳಗಡೆ ಇದ್ದೆ ಅವಾಗ, ಮಿಸ್ ಹೇಳಿದ್ದಾರೆ ಮನೆಗೆ ಹೋಗಿ ಮುಖ ಎಲ್ಲ ತೊಳೆದು ಮೊಬೈಲ್ ನೋಡಿ ಟಿ ವಿ ನೋಡಿ ಊಟ ಎಲ್ಲ ಆದಮೇಲೆ ನೀವು ಓದಿ ಅಂತ ಹೇಳಿದ್ದಾರೆ ಅಂತ ಹೇಳಿದೆ. ಅವಾಗ ನಾನು ವೀಡಿಯೋ ಮಾಡ್ತಿರ್ಲಿಲ್ಲ. ಅದಕ್ಕೆ ಇನ್ನೊಂದು ಸಲ ಹೇಳು ಅಂತ ಹೇಳಿದ್ಕಿಲ್ಲ, ನಾನು ಒಂದೇ ಸಲ ಹೇಳೋದು ಅಂತ ಅವನು ಹೇಳಲೇ ಇಲ್ಲ. ಮತ್ತು ಮಿಸ್ ಅವನಿಗೆ ಆಗೆಲ್ಲ ಹೇಳಿದಾರಂತೆ ಫಸ್ಟ್ ಮೊದಲು ಮತ್ತು ಟಿ ವಿ ಊಟ ಆಮೇಲೆ ಓದಬೇಕು ಅಂತ. ಈಗ ಪುಟ್ಟು ಬೇಕಂತೆ, ಪುಟ್ಟು ಮಾಡ್ತಾ ಇದ್ದೀನಿ ಸಂಜೆದು, ಇನ್ನು ಸ್ವಲ್ಪ ಇದೆ. ಪುಟ್ಟು ನೋಡಿ ಎಷ್ಟು ಚಂದ ಬಂದುಂಟು. ಇದಕ್ಕೆ ಇಲ್ಲಿ ಬಾಳೆಹಣ್ಣು ಕೂಡ ಹಾಕಿ ಮಾಡ್ಬೋದು ಸೈಡ್ಗೆ. ಹನಿ ಅಂದ ಬಿಸಿ ಬಿಸಿ ಪುಟ್ಟು ತಿನ್ಲಿಕ್ಕೆ ಸೂಪರ್ ಆಗ್ತದೆ. ಹನಿಗೆ ಭಾರಿ ಇಷ್ಟ ಪುಟ್ಟು ಅಲ್ಲ ಹನಿ. ಬೆಳಿಗ್ಗೆ ಅಷ್ಟು ಒಂದು ಪುಡಿ ಪುಡಿ ಆಗಿತ್ತು, ಈಗ ಕರೆಕ್ಟ್ ಬಂತು, ಮತ್ತೆಲ್ಲ ಕರೆಕ್ಟ್ ಆಗಿ ಬಂತು. ಫಸ್ಟ್ ಇದೊಂದು ಈಗ ಕೃಷ್ಣನಿಗೆ ಸಹ ಒಂದು ಬೇಕಂತೆ, ಬೆಳಗಿನ ಸಾರಿದ್ರೆ ಬೇಕು, ಇಲ್ಲದ್ರೆ ಬೇಡ ಅಂತ ಹೇಳಿದ. ಈಗ ಬಿಸಿ ಬಿಸಿ ತಿನ್ಲಿಕ್ಕೆ ಚಂದ ಕಾಯಿ ಜೊತೆ. ಯಮ್ಮಿ ಯಮ್ಮಿ. ಕೃಷ್ಣನಿಗೆ ಪುಟ್ಟು ತಗೋ. ಹೇಗುಂಟು? ಚಂದ ಉಂಟಾ? ಚಂದ ಉಂಟಾ? ಚಂದ ಉಂಟಾ? ಬಿಸಿ ಬಿಸಿ ಚಂದ ಅಲ್ಲ? ಈಗ ಹೋಗ್ತಿತ್ತು ಸೊಂಟ ಕೆಳಗೆ ಬಿದ್ದು ಡ್ಯಾನ್ಸ್ ಮಾಡಿ. ಇವತ್ತು ಹೋಮ್ ವರ್ಕ್ ಇತ್ತು ನೋಡಿ, ತೆಗಿ ಮತ್ತೆ ಮತ್ತೆ ಇಡ್ಬೇಡ ಮಾರಯ್ಯ, ಕಲರ್ ಹಾಕ್ಲಿಕ್ಕೆ. ನೋಡು ಇಲ್ಲಿ, ನೋಡು ಕೃಷ್ಣ. ಕೂರ್ಚಿ ಹೋಗ, ಕೈ ತೊಳಿ, ಅದಿರ್ಲಿ ಮತ್ತೆ ಸ್ನಾನ ಮಾಡುವಾಗ ಹೋಗ್ತದೆ. ನಮ್ಮದು ಮನೆ ನೋಡಿ ಕುಂಟು ಮಡಿಚಿಕೆ ಉಂಟು. ಕೃಷ್ಣ ಬಲ ಕೈ ತೆಕ್ಕು. ಇವರದೆಲ್ಲ ಊಟ ಆಗ್ತಾ ಉಂಟು, ಪಾತ್ರೆ ತೊಳಿಲಿಕ್ಕುಂಟು. ಮಕ್ಕಳು ಬಂದ ಮೇಲೆ ಒಂದು ಕೆಲಸ ಆಗುದಿಲ್ಲ, ಅವ್ರದ್ದೇ ಆಗ್ತದೆ. ಪಾರ ಬಲ್ಲಿಗೆ ಆಯ್ತಾ? ಹಾಗೆ ನೆಕ್ಸ್ಟ್ ಡೇ ನೋಡಿ ನಾನು ತುಪ್ಪ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಜಾಸ್ತಿನೇ ಇತ್ತು ತುಪ್ಪ ಮಾಡೋಕ್ಕೆ. ಹಾಗೆ ಮೊಸರಿನ ಅಂಶ ಎಲ್ಲ ಜಾಸ್ತಿ ಇರೋದು ತಳದಲ್ಲೇ ಉಳ್ಕೊಳ್ಳುತ್ತೆ. ನಾನು ಇದಕ್ಕೆ ನಾನು ತುಳಸಿ ಎಲೆ ಇದೆಯಲ್ವ ಅದನ್ನ ಮಾತ್ರ ಹಾಕೋದು. ಆದರೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಪರಿಮಳನೂ ಹಾಗೆ ಸ್ವಲ್ಪ ಮರಳು ಹಾಗೆ ಚೆನ್ನಾಗಿರುತ್ತೆ. ಬೇರೆ ಏನು ಹಾಕಲ್ಲ, ಇಷ್ಟೇ ಹಾಕಿದರೆ ಸಾಕು. ನಾವು ಅದು ಸ್ವಲ್ಪ ಕಾಯ್ತಾ ಬಂದಾಗ ತುಳಸಿ ಎಲೆ ಹಾಕಿದರೆ ಆಯಿತು. ನಾನು ಮನೆಯಲ್ಲೇ ತುಪ್ಪ ಮಾಡೋದು, ಬಟ್ ಇನ್ನು ಸ್ವಲ್ಪ ಮನೇಲಿ ತುಪ್ಪ ಮಾಡೋದು ಕಡಿಮೆ ಆಗಬಹುದು. ಯಾಕಂದರೆ ಇವಾಗ ಹಸುವಿನ ಹಾಲು 2 ಮನೆಯಲ್ಲೂ ಸಿಗ್ತಾ ಇಲ್ಲ. ಅಕ್ಕನ ಮನೆಯಲ್ಲೂ ಇಲ್ಲ, ಯೋಗಿತ ಅಕ್ಕನ ಮನೆಯಲ್ಲೂ ಇಲ್ಲ, ತಮ್ಮನ ಮನೆಯಿಂದ ತರ್ತಾ ಇರೋದಲ್ಲ. ಇನ್ನು ಅದು ಕೂಡ ಸ್ವಲ್ಪ ದಿನ ಅಂತ ಹೇಳಿದ್ದಾರೆ. ಅದಾದಮೇಲೆ ಪ್ಯಾಕೆಟ್ ಹಾಲೇ ತರಬೇಕು. ಅದರಲ್ಲಿ ಅಷ್ಟೊಂದು ನಮಗೆ ಹಾಲಿನ ಕೆನೆ ಸಿಗಲ್ಲ, ಅದಷ್ಟು ಟೇಸ್ಟು ಇರಲ್ಲ. ಬಟ್ ಶುದ್ಧ ಹಸುವಿನ ಹಾಲಿನ ತುಪ್ಪ ಆದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಓಕೆ, 2 ದಿನ ವ್ಲಾಗಲ್ಲಿ ಇಷ್ಟೆಲ್ಲ ಆಯಿತು ನೋಡಿ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಗೊತ್ತಲ್ವ ನಿಮಗೆ, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದವರು ಸಬ್ಸ್ಕ್ರೈಬ್ ಮಾಡಿ. ಅಂಚನೆ ತುಳು ಚಾನಲ್ ಕುಡೊಂಜಿ ಮಲ್ದೆ ಏರ್ಪುರ ನನ್ನೆಲ್ಲ ಸಬ್ಸ್ಕ್ರೈಬ್ ಆಗ್ತಿದ್ದಾರೆ. ಸಬ್ಸ್ಕ್ರೈಬ್ ಆಲ ಆಯ್ತಾ ಪುದರ ಲಕ್ಷ್ಮೀ ವೃಂದಾವನ್ ತುಳು ವ್ಲಾಗ್ ಒಂದು ಮಲ್ದೆ. ಸೊ ಮಾತಿರಲ್ಲ ತೂಪನಕ್ಲೆ ಸಬ್ಸ್ಕ್ರೈಬ್ ಆದ ತೂಲೆ.